ವೀಕ್ಷಕರೇ, ಎಚ್ಚರ ಎಚ್ಚರ ಏನಂತೀರಾ? ನೀವೇ ಈ ಸ್ಟೋರಿ ನೋಡಿ. ನಿಮ್ದೇ ಸರ್ಕಾರನಾ? ನಾವು ಜನಗಳು ನಾವೇ ಆರಿಸಿದ ಎಮ್ಮೆಲ್ ಇರೋದು. ಆಯ್ತು, ನೀವು ಆರಿಸಿದ್ದೀರಾ? ಆಯ್ತು ಆಯ್ತು, ಇದು ಯಾವ್ದಿದು? ಇದು ನ್ಯೂಸ್ 81 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದಲ್ಲಿ ನಡೆದಿರುವಂತಹ ಘಟನೆ. ನನ್ನದೇ ಸರ್ಕಾರದಿಂದ ಮಾಲೀಕನ ಡಬಲ್ ಆಕ್ಟಿಂಗ್. ವಿಷದ ಸಿಹಿ ಕೊಟ್ಟ ರಾಯಲ್ ಹೋಲ್ ಸೇಲ್ ಬಜಾರ್ಗೆ ರಾಯಲ್ ಶಾಕ್. ಅನ್ನಪ್ಪನ ಮೇಲೆ ಆನಾಕಿ ನನಗೆ ವ್ಯಾಪಾರದ ಅನುಭವ ಇದೆ. ಆಯ್ತು, ತೊಂದರೆ ಇಲ್ಲ, ಒಳ್ಳೇದು. ಬೆದರಿಕೆಗೆ ಜಗ್ಗದ ಮಾಧ್ಯಮ. ಅನಾಚಾರ ಮಾಡಿ ನಾನೇ ಕಾನೂನಿನಂತವ ವಿರುದ್ಧ ಬ್ಲ್ಯಾಕ್ ವರದಿ ಬರುವವರೆಗೆ ಕಾದಾಟ. ಇದು ಎಕ್ಸ್ಪೈರ್ ಆಗಿಲ್ಲ, ಡೇಟ್ ಇಲ್ಲದಕ್ಕೆ ಅದು ನಾನು ತಿಳಿಸ್ತಾ ಇದ್ದೀನಿ. ಇವರು ಬೇರೆಯವರೆಲ್ಲರೂ ಬಂದು ಯಾರು ನನಗೆ ಗೊತ್ತಾಗ್ತಾ ಇಲ್ಲ. ಇವರು ನಿಮಗೆ ನನ್ನ ಏಜಿನ ಅನುಭವ ಇದೆ ಅಂತ ಹೇಳ್ಬಿಟ್ಟು ಈ ತರ ಮಾಡೋದಲ್ಲ. ಬಿಟ್ಟು ನಾವು ಹೋಗುದೇ ಅಣ್ಣಪ್ಪನ ಮೇಲೆ ಶೋಕಿ, ಈಗ ಅಣ್ಣಪ್ಪನ ಮೇಲೆ ಆಣೆ ಮಾಡೋದು ಶೋಕಿ ಆಗ್ಬಿಟ್ಟಿದೆ, ಈಗ ಟ್ರೆಂಡ್ ಆಗ್ಬಿಟ್ಟಿದೆ ಅದು. ಮಂಗಳೂರವರಿಗಿಲ್ಲ, ಸರಿನಾ? ಅವರ ಭಕ್ತರು. ನೆಲಮಂಗಲ ತಾಲೂಕಿನ ಜನತೆಗೆ ತಿಂಗಳುಗಟ್ಟಲೆ ಎಕ್ಸ್ಪೈರಿ ಡೇಟ್ ಇಲ್ಲದ, ಮ್ಯಾನುಫ್ಯಾಕ್ಚರಿಂಗ್ ದಿನಾಂಕವೇ ಇಲ್ಲದ ಫಂಗಸ್ ಹಾಗೂ ಕೀಟ ಭರಿತ ಗಾಢ ಬಣ್ಣದ ಸಿಹಿ ತಿಂಡಿಗಳನ್ನ ರಾಯಲ್ ಆಗಿ ಉಣಬಡಿಸ್ತಾ ಇದ್ದ ರಾಯಲ್ ಹೋಲ್ಸೇಲ್ ಬಜಾರ್ ಮಾಲೀಕನ ವೇಷ ಇದೀಗ ಬಯಲಾಗಿದೆ. ಈತನ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಮಾಧ್ಯಮಗಳ ಎದುರು ತೋರಿಸಿದ ನಾಟಕವು ಇಡೀ ತಾಲೂಕಿನಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದೆ. ನಂದೇ ಸರ್ಕಾರ, ನನ್ನ ಮೇಲೆ ಕೇಸ್ ಹಾಕೋರು ಯಾರು? ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾಗ ರಾಶಿ ಕಳಪೆ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗ್ತಾ ಇದ್ದಂತೆ ಮಾಲೀಕನು ತನ್ನ ಪ್ರಭಾವಿ ಸ್ಕ್ರಿಪ್ಟ್ ಓದಲು ಶುರು ಮಾಡಿದ್ದ. ನಾನು ಮಾಡುವ ಅನಾಚಾರ ಮಾಡಿರುವೆ, ಸ್ಟೇ ನನಗೆ, ಅವರು ಗೊತ್ತು, ಇವರು ಗೊತ್ತು, ನಂದೇ ಸರ್ಕಾರ ಅಂತ ದರ್ಪದಿಂದ ಘೋಷಿಸಿದ್ದಾನೆ. ಅಲ್ಲದೆ ಸ್ಥಳದಲ್ಲಿದ್ದ ಮಾಧ್ಯಮದವರಿಗೆ ಸಾರ್ವಜನಿಕವಾಗಿ ಕೆಲವು ಪ್ರಭಾವಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕುವ ನಾಟಕ ಆಡಿದ್ದಾನೆ. ಆದರೆ ಮಾಲೀಕನ ಈ ಡಬಲ್ ಆಕ್ಟಿಂಗ್ಗೆ ಜಗ್ಗದ ಮಾಧ್ಯಮ ಮತ್ತು ಅಧಿಕಾರಿಗಳು ವಶಪಡಿಸಿಕೊಂಡು ಎಲ್ಲಾ ಪದಾರ್ಥಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿ ಅವುಗಳಲ್ಲಿ ನಿಜವಾಗಿಯೂ ವಿಷ ಇದೆಯೇ ಎಂಬ ಪರೀಕ್ಷೆ ಮಾಡಲು ಪಟ್ಟು ಹಿಡಿದರು. ಅಷ್ಟೇ ಅಲ್ಲ, ಈ ರಾಯಲ್ ಮಳಿಗೆಯು ನಗರಸಭೆಯಿಂದ ಕಡ್ಡಾಯವಾಗಿ ಪಡೆಯಬೇಕಾದ ಪರವಾನಗಿಯನ್ನು ಕೂಡ ಹೊಂದಿಲ್ಲ ಎಂಬುದು ಬಯಲಾಗಿದೆ. ಕಳಪೆ ಆಹಾರಕ್ಕೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಆಹಾರ ನಿರೀಕ್ಷಕ. ಈ ನಾಟಕೀಯ ಘಟನೆ ಕುರಿತು ಪ್ರತಿಕ್ರಿಯಿಸಿದ ತಾಲೂಕು ಆಹಾರ ನಿರೀಕ್ಷಕ ನಾಗೇಶ್ ಅವರು ಮಾಲೀಕನ ಇಂದಿನ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿದ್ರು. ಈತನ ಹಿಂದೆಯೇ ನನ್ನ ಎಚ್ಚರಿಕೆಯನ್ನ ಗಾಳಿಗೆ ತೋರಿದ್ದಾನೆ. ನಂದೇ ಸರ್ಕಾರ ಅಂತ ಹೇಳುವ ಮಾಲೀಕನಿಗೆ ಈ ಬಾರಿ ಕಾಣೆ ಶಕ್ತಿ ಏನೆಂದು ತಿಳಿಯಲಿದೆ. ವಶಪಡಿಸಿಕೊಂಡ ಪದಾರ್ಥಗಳನ್ನ ವರದಿ ಬಂದ ಕೂಡಲೇ ಇವನ ರಾಯಲ್ ದರ್ಪ ಇಲ್ಲಿದೆ ಎಂದು ನೋಡೋಣ ಅಂತ ನಾಗೇಶ್ ಅವರು ಮಾಧ್ಯಮದೊಂದಿಗೆ ಕರೆಯಲ್ಲಿ ತಿಳಿಸಿದ್ದಾರೆ. ಸದ್ಯ ರಾಯಲ್ ಹೋಲ್ಸೇಲ್ ಬಜಾರ್ನ ಮಾಲೀಕನು ಕಾನೂನು ಬಲದ ಮುಂದೆ ತಲೆ ಬಾಗ್ತಾನೋ ಅಥವಾ ತನ್ನ ಸರ್ಕಾರದ ಬೆಂಬಲದಿಂದ ತಪ್ಪಿಸಿಕೊಳ್ತಾನೋ ಕಾದು ನೋಡಬೇಕಿದೆ.